ನಾನೇನು ಆಚೆ ನಿಂತಿರ್ಲ ಪ್ರೈಸ್ ನೋಡಿ ಅಣ್ಣ 26,000. ಅದೋ ಒಂದು ಏನ್ ಸ್ಮೆಲ್ ಮಾಡಿದವ್ರಿಗೆ ಗಂಡಸರದು ಹೆಂಗಸರದು ಅಂತ ಗೊತ್ತಾಗುತ್ತಾ? ಥ್ಯಾಂಕ್ ಯು. ಹೆಡ್ಫೋನ್ ಇದನ್ನ ವಾಪಸ್ ಕೊಡ್ಬೇಕಾ? ತಗೊಂಡೋಗ್ತೀಯ? ಮದಿಷ್ಟ ಇಂಟರ್ನ್ಯಾಷನಲ್ ಫ್ಲೈಟ್ ಅಲ್ಲಿ ಕನ್ನಡನ ಬಳಸಿದ್ದಾರೆ. ಕನ್ನಡ ಫಿಲ್ಮ್ ಕೂಡ ನೋಡ್ತಾ ಇದೀವಿ. ಪರೋಟ, ಚಿಕನ್, ಎಗ್, ಮುಗಿದ್ಮೇಲೆ ತೊಳ್ಕೊಳಕ್ಕೆ ಸಪರೇಟ್. ದುಬೈನಲ್ಲಿ ಮುಗಿದ ಮೇಲೆ ತೊಳ್ಕೊಳಕ್ಕೂ ಸಪರೇಟ್ ಆಗಿದೆ. ಗಂಟೆ ಅಲ್ಲಿ ಬೇರೆ ನಿಲ್ಲಿಸ್ಕೊಂಡು ಸೆಕ್ಯೂರಿಟಿ ಚೆಕಿಂಗ್ ಅಲ್ಲಿ ಡಬಲ್ ಚೆಕ್ ಮಾಡಿದ್ರು. ಕರೆದ್ಬಿಟ್ಟು ಏನದು ಇದೇನೇನಂತಾರೆ ಬೋರ್ಡಿಂಗ್ ಪೈಲಟ್ಸ್ ಅವ್ರನ್ನ ಕರ್ಕೊಂಡೋಗಕ್ ಒಬ್ರು ಒಂಥರ ರಾಜ ಮರ್ಯಾದೆ ಅವ್ರಿಗೆ. ಸೊ ಒಳಗಡೆ ಬಂದ್ವಿ. ಇವಾಗ ಹೋಗಿ ಲಾಂಚ್ ಹೋಗೋಣ ಅಂತ ಅನ್ಕೊಂಡಿದೀವಿ. ಲಾಂಚ್ ಅಲ್ಲಿ ಏನೇನೆಲ್ಲ ಇರುತ್ತೆ ಆದಷ್ಟು ತೋರ್ಸೋದಕ್ಕೆ ಟ್ರೈ ಮಾಡ್ತೀವಿ. ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಲಾಂಚ್ ಗೆ 3 ಇದೆ ಅಂಡ್ ಇವ್ರ ಹತ್ರ 2 ಇದೆ. ಅದ್ ಯಾವ್ದಾಗುತ್ತೋ ಅದಕ್ಕೂ ಗೊತ್ತಿಲ್ಲ. ನೋಡ್ಬೇಕು. ನನ್ನ ಹತ್ರ ಒಂದು ಕ್ರೆಡಿಟ್ ಕಾರ್ಡ್ ಇಲ್ಲ, ಸೊ ನೋಡ್ಬೇಕು. ಇಷ್ಟು ದಿನ ಇವ್ರ ಕ್ರೆಡಿಟ್ ಕಾರ್ಡ್ ಉಳಿಸ್ತಾ ಇದ್ವಿ. ಈ ಸತಿ ಇಂಟರ್ನ್ಯಾಷನಲ್ ಆಗಿರೋದ್ರಿಂದ ಪ್ರೀಮಿಯಂ ಕ್ರೆಡಿಟ್ ಕಾರ್ಡ್ ಕೇಳ್ತಾರೆ ಅಂತ ಅನ್ಸುತ್ತೆ. ಒಂದಿದೆ, ಇವ್ರ ಹತ್ರ ಒಂದಿದೆ. ನಾನೇನು ಆಚೆ ನಿಂತಿರ್ಲ ಊಟ ಮಾಡ್ಕೊಂಡ್ ಬರೋವರೆಗೂ ಆಚೆ ಇರು. ನೋಡಿ ಏರ್ಪೋರ್ಟ್ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇವ್ರು ಎಷ್ಟು ಬುದ್ಧಿವಂತರು ಅಂತಂದ್ರೆ ಸೆಕ್ಯೂರಿಟಿ ಚೆಕ್ ಆದ ತಕ್ಷಣ ಇಲ್ಲೆಲ್ಲ ಒಳಗಡೆ ಅದು ಮಾರ್ಟ್ ಒಳಗಡೆ ಹೋಗತ್ರ ಎಲ್ಲ ನೋಡ್ಕೊಂಡು ಆಮೇಲೆ ಕೊನೆಗೆ ಅಲ್ಲಿ ಹೋಗ್ಬೇಕು ಶಾಪಿಂಗ್ ಮಾಡ್ಲಿ ಅಂತ. ಅಣ್ಣ ಪರ್ಫ್ಯೂಮ್ಸ್ ಇದೆ ನೋಡಿ ಟೆಸ್ಟ್ಗೆ, ಬನ್ನಿ ನೋಡೋಣ. ಗೈಸ್ ಮನೆಯಿಂದ ಬರ್ಬೇಕಾದ್ರೆ ಅಂತಂದ್ರೆ ಹಿಂಗೆ ಜನ ಪರ್ಫ್ಯೂಮ್ ಹಾಕ ಬರೋದು ಮಾಡ್ತಿದೆ. ಅದಕ್ಕೆ ಇಲ್ಲ ಹಾಕತಿರೋದು. ಚೆನ್ನಾಗಿಲ್ಲ ಇದು, ನೋಡ್ತಾರೆ ಚೆನ್ನಾಗಿಲ್ಲ ಇದು. ಬೇರೆ ಬ್ರ್ಯಾಂಡ್ ಹೋಗೋಣ. ಮೆನ್ಸ್ ಪರ್ಫ್ಯೂಮ್ ಚೆಕ್ ಮಾಡಿ. ವಿಮೆನ್ದು ಮೆನ್ಸ್ ಎಲ್ಲ ಪ್ರೈಸ್ ನೋಡಿ ಅಣ್ಣ 26,000 100 ml ಗೆ. ಕಳ್ಳರು ನಾವೆಲ್ಲರೂ. ಯಾವ್ದು ಚೆನ್ನಾಗಿಲ್ಲ, ಎಲ್ಲ ಫುಲ್ ಸ್ಟ್ರಾಂಗ್ ಇದೆ. ಹೆಂಗಸ್ರದ್ದು. ಅದು ಸ್ವಲ್ಪ ಹೊತ್ತು ಆದ್ಮೇಲೆ. ಹೌದಾ? ಲೇಡೀಸ್. ಯಾವ್ದೋ ಒಂದು ಏನ್ ಸ್ಮೆಲ್ ಮಾಡಿದವ್ರಿಗೆ ಗಂಡಸರದು ಹೆಂಗಸರದು ಅಂತ ಗೊತ್ತಾಗುತ್ತಾ? ಅಲ್ಲೆಲ್ಲೂ ಇಲ್ಲೊಂದಿದೆ ನೋಡು, ಅದು ಇಲ್ಲಿ ಆ ಸ್ಯಾನಿಟೈಸರ್ ನೀನು ಅಷ್ಟು ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ ನನ್ಗೆ. ಓ ಅದ್ ಗಂಡ ಹೆಸರು. ಯಾವ್ದು ಚೆನ್ನಾಗಿಲ್ಲ. ಚೆನ್ನಾಗಲ್ವಾ? ಅಣ್ಣ ಇದು ನೋಡು ಅದು ಬೇಡ, ಇದು ಇಲ್ಲಿ ಬನ್ನಿ. ಇದು ಟೇಸ್ಟಿಗೆ ಕೊಡಲ್ವಾ? ಏನ್ ಕೇಳ್ದೆ? ಇದು ಟೇಸ್ಟಿಗೆ ಸ್ಯಾಂಪಲ್ ಟ್ರೈ ಮಾಡಿ. ಬ್ಯಾಡ್ ಬಾಯ್ ಪರ್ಫ್ಯೂಮ್ ಅಂತ. ಇದಾ ಬಾಟಲ್ ನೋಡಿ ಗೈಸ್ ಹೆಂಗಿದೆ ಇದು. ಸೀರಿಯಸ್ಲಿ ಚೆನ್ನಾಗಿದೆ. ಬಾಟಲ್ ನೋಡಿ, ಆಚೆ ಪಾಸ್ಪೋರ್ಟ್ ಎಲ್ಲ ಮಾಡಿದ್ರು. ಲೋಕಲ್ ತರ ಏನು ಪರ್ಫ್ಯೂಮ್ ಅದು ಕಪ್ಪು ಹೊಡಿತು. ಅದು 26,000 ಅದು. ಒಂದು ಪರ್ಫ್ಯೂಮ್ 26,000 ಅಂದ್ರೆ ಕಮ್ಮಿನಾ? ಹೆಂಗಿದು ಗೈಸ್? ಏನೇನೋ ಡಿಫ್ರೆಂಟ್ ಆಗಿಲ್ಲ ಮಾಡ್ಬಿಟ್ಟು ಇಲ್ಲಿ ಅದನ್ನ ಗೆಸ್ ಕೂಡ ಮಾಡಕ್ಕಾಗಲ್ಲ ಐತ ಅಂತ. ಎಷ್ಟಿದೆ? ಇದು ಚೆನ್ನಾಗಿಲ್ಲ ಅಣ್ಣ. ನನ್ಗೆ ಕುಡಿತಿದ್ಯಾ? ನಾನು ಒಬ್ಬನೇ ಗಮ್ ಅನ್ಬಾರ್ದು. ನೀವು ಬ್ಯಾಡ್ ಬಾಯ್. ಓ ನನ್ನ ಬ್ಯಾಡ್ ಬಾಯ್ ಅಂತ ಹೇಳ್ತಿದ್ದೀರಾ ಇಂಡೈರೆಕ್ಟ್ ಆಗಿ? ಇಂಡೈರೆಕ್ಟ್ ಆಗಲ್ಲ, ಗೈಸ್ 9,360 rupees ಇದು. ಅಪ್ಪ ಬಿಡಿ. ಅವ್ರು ನೋಡಿದ್ರೇನು ಅದು ಇಟ್ಟಿರ ಎಲ್ಲಿ ಗೊತ್ತಾನೆ? ಸ್ಯಾಂಪಲ್ ಇಟ್ಟಿದ್ದಾರೆ. ನಿಮ್ ಬ್ರ್ಯಾಂಡ್ ಇದೆ ಇಲ್ಲಿದೆ ನೋಡಿ, ಓಲ್ಡ್ ಮಂಕ್. ನಾವು ಕುಡಿಯಲ್ಲ ಓಲ್ಡ್ ಮಂಕ್. ಮತ್ತೆ ಅದು ಕುಡಿತೀರಾ ನೀವು? ಶಾಪಿಂಗ್ ಮಾಲ್ Thank you. This is Joshi. Welcome on board. Thank Second you. row, please. ಇದೇ ನಮ್ಮ ಸೀಟು. ನಮ್ಮಿಬ್ಬರಿಗೆ ಅಂತಾನೆ ಸೀಟ್ ಕೊಟ್ಟಿದ್ದಾರೆ. ಪ್ರಸಾದೇ ಬುಕ್ ಮಾಡಿಲ್ಲ, ನಾವು ಬುಕ್ ಮಾಡ್ಕೊಂಡಿರೋದು. ಸೊ ಈಗ ಇಂಟರ್ನ್ಯಾಷನಲ್ ಆಗಿರೋದ್ರಿಂದ ಅಲ್ಲಿ 2 members ಕ್ಯಾನ್ ಸೀಟ್. ಇಲ್ಲ, ಆ ಕಡೆ 3 ಸೀಟಿಂಗ್ಸ್ ಕೂಡ ಇದೆ. ವಿಂಡೋ ವ್ಯೂ ಬೇಕು ಅಂತಂದ್ರೆ ಮಾತ್ರ ಈ ಕಡೆ ಮುಂದೆ 3 ಸೀಟರ್ಸ್ ಕೂಡ ಇದೆ. ನಮ್ಗೆ ಬ್ಲಾಗ್ ಮಾಡಕ್ಕೆ ಪಕ್ಕದಲ್ಲಿ ಯಾರು ಇರಬಾರ್ದು, ಇಷ್ಟವಾಗಬಾರ್ದು ಬೇರೆಯವ್ರಿಗೆ. ಇದನ್ನ ಮಾಡ್ಕೊಂಡ್ವಿ. ನೋಡಿ ಎಲ್ಲ ಎಷ್ಟು ಕೆಂಚಿಗೋರೆ ಎಷ್ಟು ಕೆಂಚಿಗೋರೆ. ಅಂಡ್ ಗೈಸ್ ನಮ್ಗೆ ಟಿವಿ ಕೊಟ್ಬಿಟ್ಟವ್ರೆ. ಟಿವಿ ಮತ್ತೆ ಟಿವಿ ಹೆಡ್ಫೋನ್ ಇದನ್ನ ವಾಪಸ್ ಕೊಡ್ಬೇಕಾ? ತಗೊಂಡೋಗ್ತೀಯ?
ಮತ್ತೆ ಇಷ್ಟೊಂದು ಚೆನ್ನಾಗಿ ಪ್ಯಾಕ್ ಮಾಡೋರೆ ನಾನು ನಮಗೆ ಅಂತ ಮೇ ಬಿ ನಾವೇ ತಗೊಂಡು ಹೋಗ್ಬೋದು ಅನ್ಸುತ್ತೆ. ಪ್ರಸಾದ್ ಸರ್ ಕೇಳೋಣ, ಅವ್ರಿಗೆ ಗೊತ್ತಿರುತ್ತೆ. ಸರ್ ಇದು ನಮ್ಗೆನಾ ಅಥವಾ ಇಡೋದಾ? ಇದು ನಾವೇ ಮನೆಗೆ ತಗೊಂಡು ಹೋಗ್ಬೋದು ಅಂತ ಮನೆಗೆ ತಗೊಂಡು ಇದನ್ನ ಎಲ್ಲಿ ಪ್ಲೇಟ್ ಮಾಡ್ತೀರಾ? ಇದು ನೋಡಿ ಎರಡೇ ಇದೆ ಅಲ್ಲಿ. ನಾವು ಮನೆಗೆ ತಗೊಂಡೋಗಿ ಎಲ್ಲಿ ಪ್ಲೇಟ್ ಹಂಗೆ ಮಾಡೋದು ಅಂತ. ಅದಕ್ಕೆ ಅವ್ರು ಎರಡೆರಡು ಮಾಡಿರೋದು. ಬುಕ್ಕಿಂಗ್ ಇಂದ ಹಿಡಿದು ಪ್ರತಿಯೊಂದನ್ನು ಅವರೇ ನೋಡ್ಕೊಂಡಿರೋದು. ಅಯ್ಯಪ್ಪ, ನಮ್ಗೆ ಜಸ್ಟ್ ಡೊಮೆಸ್ಟಿಕ್ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಬುಕ್ ಮಾಡ್ಕೊಳಕ್ಕೆ ತಲೆ ಕೆಟ್ಟು ಹೋಗ್ತಾ ಇತ್ತು. ಇದು ಇಂಟರ್ನ್ಯಾಷನಲ್ ಬೇರೆ. ಅದಷ್ಟೇ ಅಲ್ಲ, ಈವನ್ ಪ್ರತಿಯೊಂದು ಅದನ್ನ ಹೇಳಿದ್ದು ನಾವು ಜಸ್ಟ್ ಇಲ್ಲಿ ಡೊಮೆಸ್ಟಿಕ್ ಅಲ್ಲಿ ರೂಮ್ ಬುಕ್ ಮಾಡ್ಕೊಳಕ್ಕೆ ಅಷ್ಟು ಕಷ್ಟ ಆಗ್ತಾ ಇತ್ತು. ಅಯ್ಯೋ ಅಲ್ಲಿ ಹೋದ್ಮೇಲೆ ಹೆಂಗಿರುತ್ತೋ ಏನು ಅಂತ ಅಷ್ಟೊಂದು ತಲೆ ಕೆಡ್ಸ್ಕೊಂಡು ರೂಮ್ ಬುಕ್ ಮಾಡ್ತಾ ಇದ್ವಿ. ಫ್ಲೈಟ್ ಟಿಕೆಟ್ ಇಂದ ಹಿಡಿದು ರೂಮ್ ಟಿಕೆಟ್ಸ್ ಮತ್ತೆ ಅಲ್ಲಿ ಎಂಟ್ರಿ ಟಿಕೆಟ್ಸ್ ಅಂಡ್ ಎಲ್ಲ ಬುಕ್ ಮಾಡ್ಬಿಟ್ಟವ್ರೆ. ಇದು ಅಬುದಾಬಿ ಮತ್ತೆ ಏನದು ಫುಲ್ ಒಂದು ಬುರ್ಜ್ ಖಲೀಫಾ. ಜಸ್ಟ್ ನಾವು ಹೋಗೋದು ಅಲ್ಲಿ ನೋಡೋದು ಊಟ ಮಾಡೋದು ಅಷ್ಟೇ. ಐ ಥಿಂಕ್ ಹೋಟ್ಲಲ್ಲೇ ಊಟನ ಟಿಫನ್ ಮಾತ್ರ ಬ್ರೇಕ್ಫಾಸ್ಟ್ ಮಾತ್ರ. ಇಲ್ಲೂ ಬ್ರೇಕ್ಫಾಸ್ಟ್ ಕೊಡ್ತಾರೆ. ಇಲ್ಲಿ ನೋಡಿ ಬೆಡ್ಶೀಟ್ ಕೂಡ ಕೊಟ್ಬಿಟ್ಟವ್ರೆ. ಇವಾಗ ಇದನ್ನ ಹೊಸ್ಕೊಂಡು ಮಲ್ಕೊಬಿಡದೆ. ಎಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಟಿವಿಯಲ್ಲೇ ತೋರಿಸ್ತಿದ್ದಾರೆ, ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು. ಡೊಮೆಸ್ಟಿಕ್ ಅಲ್ಲಿ ಬರೀ ಅವರು ಬಾಯಲ್ಲಿ ಹೇಳ್ತಾ ಇರ್ತಾರೆ, ಮತ್ತೆ ಒಂದು ಕಾರ್ಡ್ ಇಟ್ಟಿರ್ತಾರೆ, ಇಲ್ಲಿ ಅದ್ ನೋಡ್ಕೊಂಡು ಕಲ್ತ್ಕೋಬೇಕು ಇಲ್ಲಿ ವಿಡಿಯೋ ಜೊತೆಗೆ. ಏನು ಶಾಕ್ ಆಗ್ತಿದ್ಯಾ? ಆಗ್ಲೇಬೇಕು ಅಂತ ತೋರಿಸ್ತಾ ಇರೋದು. ಕಾರಣ ಏನು ಅಂತಂದ್ರೆ ಇಂಟರ್ನ್ಯಾಷನಲ್ ಫ್ಲೈಟ್ ಅಲ್ಲಿ ಕನ್ನಡನ ಬಳಸಿದ್ದಾರೆ. ನಮ್ಮ ಹುಡುಗ ಎಷ್ಟು ಹ್ಯಾಪಿ ಆಗೋದ ಅಂತಂದ್ರೆ ಸೀರಿಯಸ್ಲಿ ಅವ್ನ ಕಣ್ಣಲ್ಲಿ ನಿದ್ದೆ ಮಾಡ್ತಿದ್ದ ಟಕ್ಕಂತ ಇರ್ಬಿಟ್ಟ. ನಾವು ಯಾವುದೇ ಭಾಷೆ ವಿರೋಧಿ ಅಲ್ಲ, ನಮ್ಮ ಭಾಷೆನ ಹೌದು, ನಾವು ಎಲ್ಲಾ ಭಾಷೆನೂ ರೆಸ್ಪೆಕ್ಟ್ ಮಾಡ್ತೀವಿ, ಆದ್ರೆ ನಮ್ಮ ಭಾಷೆಗೆ ಯಾವಾಗ್ಲೂ ಕಿರೀಟ ಇರ್ಬೇಕು. ನಮ್ಮ ಭಾಷೆ ಒಂಥರ ರಾಜ್ ಅಂತಾರ. ಕನ್ನಡ ಮೆನು ಓದ್ಕೊಂಡು ಕನ್ನಡ ಫಿಲಮ್ ನೋಡ್ಕೊಂಡು ನೋಡಿ, ಕನ್ನಡ ಫಿಲ್ಮ್ ನೋಡ್ತಾ ಇದ್ದೀನಿ. ಆಕ್ಚುಲಿ ಕನ್ನಡ ಫಿಲ್ಮ್ ತೋರಿಸ್ತೀನಿ ನೋಡಿ. ಸೊ ಕನ್ನಡ ಫಿಲ್ಮು, ಕನ್ನಡ ಏನು ಮೆನು ಮತ್ತೆ ಕನ್ನಡದವ್ರು ಮಾಡಿರೋಂಥ ಅಡಿಗೆ ಸಿಕ್ಬಿಟ್ರೆ ಇನ್ನೂ ಖುಷಿ ಆಗೋಗುತ್ತೆ. ಕನ್ನಡದವ್ರು ಮಾಡಿರಲ್ಲ. ಸೊ ಇವಾಗ ಬ್ರೇಕ್ಫಾಸ್ಟ್ ಬರುತ್ತೆ, ಆರ್ಡರ್ ಮಾಡ್ಬೇಕು ಅಂತ ಕಾಣಿಸುತ್ತೆ. ಅದಕ್ಕೆ ಶಾವಿಗೆ ಉಪ್ಪಿಟ್ಟಂತೆ, ಏನೇನೋ ಇದೆ, ಹೆಸರುಬೇಳೆ ಪಾಯಸ ಮತ್ತೆ ಹೆಸರುಬೇಳೆ ಪಾಯಸ ಮತ್ತೆ ಶಾವಿಗೆ ಉಪ್ಪಿಟ್ಟು ತಗೊಳ್ಳೋಣ. ಹೌದಾ, ಮಸಾಲಾ ಅಂಡ್ ಬುರ್ಜಿನ, ಅಂಡಾ ಬುರ್ಜಿ, ಮಸಾಲಾ ಅಂಡಾ ಬುರ್ಜಿನ ತಗೊಂಡ್ಬಿಡೋಣ ಆಗಿದೆ. ನಿಂಗುನೇನು? ನನಗಿದು ಏನು ಎಲ್ಲ ಕೊಡ್ತಾರೆ, ಅವೆರಡರಲ್ಲಿ ಚಾಯ್ಸ್, ಶಾವಿಗೆ ಉಪ್ಪಿಟ್ಟು, ಮಸಾಲಾ ಅಂಡ್ ಬುರ್ಜಿ. ಇದು ಅದೇನಾ? ಯಾರು ಇವನು? ನಾನು ಅದನ್ನೇ ಕೇಳಿದೆ ಕಣೋ. ಐಟಮ್ ಕೊಟ್ಟಿದ್ದಾರೆ, ಪರೋಟ, ಚಿಕನ್, ಎಗ್, ಆಮೇಲೆ ಖೀರು, ಪಾಯಸ, ಕ್ರೀಮು, ಬಟರು, ಶುಗರ್ ಎಲ್ಲ ಇದೇನೋ ಕೆಚಪ್ ತರ ಐತೆ. ರಸ್ಕ್ ಕೊಟ್ಟಿದ್ದಾರೆ. ಮೌತ್ ಫ್ರೆಶರ್. ಹೌದಾ? ರಸ್ಕು, ಬನ್ನು. ಇದೇನು ಓಪನ್ ಮಾಡಿ, ಏನಿದೆ ನೋಡಿ ಇದ್ರೊಳಗಡೆ. ಕೋಲ್ಡ್ ಇದೆ, ಸ್ಪೂನ್ ಇದೆ. ಓಪನ್ ಮಾಡಿ. ಸ್ಪೂನ್, ನೈಫ್. ಅಯ್ಯೋ, ನಾನೇನು ಐಸ್ ಕ್ರೀಮ್ ಅನ್ಕೊಂಡೆ, ಅದು ಕೋಲ್ಡ್ ಆಗಿರೋದು ನೋಡ್ಬಿಟ್ಟು. ಐಸ್ ಕ್ರೀಮು, ಟಿಶ್ಯೂ ಸಮೇತ ಕೊಟ್ಟಿದ್ದಾರೆ ನೋಡಿ. ದಿಸ್ ಇಸ್ ದ ಸ್ಟ್ಯಾಂಡರ್ಡ್. ನಮ್ಗೆ ಈ ತರ ಕೊಟ್ಟಿದ್ದಾರೆ ಅಂದ್ರೆ ಬಿಸ್ನೆಸ್ ಕ್ಲಾಸ್ ಅಲ್ಲಿ ಬಂದಿರೋರು ಇನ್ನೂ ಜಾಸ್ತಿ ಇರುತ್ತೆ, ಇನ್ನೂ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಒಂದ್ ದಿವಸ ನಾವು ಬಿಸ್ನೆಸ್ ಕ್ಲಾಸ್ ಅಲ್ಲಿ ಬರೋಣ ಗೈಸ್, ಟೈಮ್ ಬರುತ್ತೆ. ಸದ್ಯಕ್ಕೆ ವಾಚ್ ಇಲ್ಲ. ಫೈನಲಿ ದುಬೈ ಏರ್ಪೋರ್ಟಿಗೆ ಬಂದಿದ್ದೀವಿ. ಸೊ ಮೇಲ್ಗಡೆಯಿಂದ ಬರ್ಬೇಕಾದ್ರೆ ಆ ರೋಡ್ಗಳು ನೋಡಿದ್ರೆ ಎಲ್ಲ ಸ್ಟ್ರೈಟ್ ಗೆ ಮತ್ತೆ ಅಷ್ಟೊಂದು ಕ್ಲೀನ್ ಆಗಿತ್ತು. ಸೊ ಎಷ್ಟು ಟೆಕ್ನಿಕಲಿ ಮಾಡಿದಾರಲ್ಲ ರೋಡ್. ನನಗೆ ಮೇಲಿಂದ ಹಿಂಗ್ ಕಾಣಿಸ್ತಾ ಅಥವಾ ರಿಯಲ್ ಆಗು ಅಲ್ಲಿ ಹಂಗೆ ಐತಾ ಅಂತ. ರಿಯಲ್ ಆಗು ಇದೆ. ಈ ಗೇಮ್ಸ್ ಆಡ್ಬೇಕಾದ್ರೆ ಇರುತ್ತೆ ಗೊತ್ತಾ, ಈ ಆನಿಮೇಷನ್ ಅಲ್ಲಿ ಅಷ್ಟು ಕ್ಲೀನ್ ಆಗಿತ್ತು ರೋಡ್ಸ್. ಅಂಡ್ ಮೋರ್ ಎವರ್ ತುಂಬಾ ಬಿಸಿಲಿದೆ ಅಂಡ್ ಧೂಳು ಜಾಸ್ತಿ ಇದೆ ಇಲ್ಲಿ. ಸೊ ಏನ್ ಮಾಡ್ಬೇಕೋ ಗೊತ್ತಿಲ್ಲ, ನೋಡೋಣ ಹೋದ್ಮೇಲೆ ಗೊತ್ತಾಗುತ್ತೆ. ಫೈನಲಿ ನಾವು ದುಬೈಗೆ ಬಂದ್ವಿ. ನಮ್ಮ ಪ್ರಸಾದ್ ಅವರ ಒಂದು ಕೃಪೆ. ಇಲ್ಲ ಅಂದಿದ್ರೆ ನೀವು ನೀವು ಮನ್ಸ್ ಮಾಡಿಲ್ಲ ಅಂದಿದ್ರೆ ಕಷ್ಟ ಆಗ್ತಿತ್ತಲ್ಲ, ಹಂಗಾಗಿ ಅಲ್ವಾ ಯಶೋ? ಹೌದು, ಖಂಡಿತ. ನೀವು ಮನ್ಸ್ ಮಾಡಿದ್ರೆ ನಾ ಬರ್ತಿದ್ನ, ಮೇ ಬಿ ಅದು ಗೊತ್ತಿಲ್ಲ. ಸೊ ಆದ್ರೂ ಒಂಥರ ದುಬೈ ತುಂಬಾ ಚೆನ್ನಾಗಿದೆ. ಸೊ ನೈಸ್. ಬಿಸಿಲು ಮಾತ್ರ ಸರಿ ಹೊಡಿತಾ ಇದೆ. ಇದಿನ್ನು ಏರ್ಪೋರ್ಟ್ ಬಿಸಿಲು ಇಲ್ಲೇ ಹಿಂಗ್ ಹೊಡಿತಾ ಇದೆ, ಮುಂದೆ ಇನ್ ಹೆಂಗ್ ಕತೆನೋ ಗೊತ್ತಿಲ್ಲ. ಅದಕ್ಕೆ ಎರಡು ಸನ್ಸ್ಕ್ರೀನ್ ತಗೊಂಡ್ಬಂದ್ಬಿಟ್ಟಿದ್ದೀವಿ. ಚೆನ್ನಾಗಿದೆ ನಮ್ಮ ಏರ್ಪೋರ್ಟ್. ಇಲ್ಲೆಲ್ಲ ಬರೀ ಸ್ಟೀಲೇ ಇದೆ. ನೋಡಿ ಎಸ್, ಅವ್ರು ಮೂರು ಜನ ನಮ್ಮನ್ನ ಮೂರು ಜನನ್ನ ವೆಲ್ಕಮ್ ಮಾಡೋದಕ್ಕೋಸ್ಕರ ಬಂದಿದ್ರು.
ಸೊ ಅವರೇ ಕರ್ಕೊಂಡು ಹೋಗಿ ಇಮಿಗ್ರೇಷನ್ ಮತ್ತೆ ಲಗೇಜ್ ಎಲ್ಲಿರುತ್ತೆ ಏನು ಎತ್ತ ಎಲ್ಲ ತೋರಿಸ್ತಾರೆ. ನೋಡಿ ದುಬೈ ಟ್ರೈನು ಹೆಂಗ್ ಕರ್ಕೊಂಡು ಹೋಗ್ತದೆ. ಹಾ ಅದೇ ದುಬೈನಲ್ಲಿ ಮೆಟ್ರೋ ಹೆಂಗ್ ಕರ್ಕೊಂಡು ಹೋಗ್ತದೆ ನೋಡಿ. ಅಂಡ್ ಟೋಟಲಿ ಖಾಲಿ ಇದೆ, ನಮಗ್ ಮಾತ್ರ ಇಷ್ಟು ಜನ ಮಾತ್ರ ಇದೀವಿ. ಸೊ ಇಟ್ ಇಸ್ ನೈಸ್ ಥಿಂಗ್. ಫೈನಲಿ ನಮ್ಮ ಟ್ಯಾಕ್ಸಿ ರೆಡಿ ಇದೆ. ಸೊ ಇವನು ಆಗ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ಬಿಟ್ಟಿದೆ. ಇಬ್ರು ಒಂದೊಂದೇ ತರ ಸ್ಟಾರ್ಟ್. ಏನೋ ನಿಂದು ಓ ಫ್ರಂಟ್ ಸೀಟ್ ನನಗೆ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. There is no issues if I do video? No problem. Thank you. We are going Thank to you. the Four Points Sheraton. We are from Karnataka. Bengaluru. Wow, that's so awesome. ನಿಮಗೆ ಕನ್ನಡ ಬರುತ್ತಾ? No, I'm from Bangladesh, but my friend from Kundapur. ಕುಂದಾಪುರ. ನೈಸ್. ಪ್ರಸಾದ್ ಜಿ, ಇಲ್ಲಿ ಮಾತ್ರ ಇಷ್ಟು ಕ್ಲೀನ್ ಅಂಡ್ ನೀಟ್ ಆಗಿರತ್ತಾ ಏರ್ಪೋರ್ಟ್ ಹತ್ರ ಮಾತ್ರ ನಮ್ ಬೆಂಗಳೂರು ತರ, ಅಥವಾ ಎಲ್ಲಾ ಕಡೆನೂ ಕ್ಲೀನ್ ಇರುತ್ತಾ? ಇಲ್ಲಿ ಎಲ್ಲಾ ಕಡೆನೂ ಕ್ಲೀನ್ ಇರುತ್ತಾ? ಕೆಲವು ಏರಿಯಾಗಳು ಇರ್ಬೋದು, ಓಕೆ. ಎಲ್ಲ ಕಡೆ ಐ ಹೋಪ್ ನೋಡೋಣ. ಬಟ್ ರೋಡ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಲ್ಲ? Roads. ಏನ್ ಡಿಫ್ರೆಂಟ್ ಆಗಿ ರೋಡ್ಸ್ ಗಳು ಮಾಡಿದ್ದಾರೆ ನೋಡಿ. ದುಬೈನಲ್ಲಿ ಲೆಫ್ಟ್ ಸೈಡ್ ಡ್ರೈವಿಂಗ್. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ Right side. ಲೆಫ್ಟ್ ಸೈಡ್ ನಮ್ಗೆ. Right side is correct. Okay. Left hand drive. Left hand drive, yeah. ನಮ್ಗೆ ಈ ಸೈಡ್ ಇರುತ್ತೆ. ಸೊ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಡ್ರೈವಿಂಗ್ ಇದೆ. ಅಂಡ್ ಇಳಿಯೋದೆಲ್ಲ ಲೆಫ್ಟ್ ಅಲ್ಲ ರೈಟ್ ಅಲ್ಲ? ಇಲ್ಲಿ ಕೆಳಗಡೆ ಇಳಿಯೋದೆಲ್ಲ ರೈಟ್ ಸೈಡ್ಗೆ. ಓ ಫಾರಿನ್ ತರನೇ, ಸೇಮ್ ಲೈಕ್ USA. ಹಾ ಓಕೆ. ವಾವ್, ಏನೋ ಒಂಥರ ಸಖತ್ತಾಗಿದೆ ಅಲ್ಲ? ನಾವು ನಮಸ್ಕಾರ ಕರ್ನಾಟಕ. ನಮಸ್ಕಾರ ಕರ್ನಾಟಕ. ವಾವ್, ಲವ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರು ಅವರು. ಸೊ ನಮ್ ಕರ್ನಾಟಕದವ್ರ ಫ್ರೆಂಡ್ ಕೂಡ ಇದಾರಂತೆ, ಒನ್ ಆಫ್ ಫ್ರೆಂಡ್ ಕುಂದಾಪುರದವರು. ಸೊ ಹಂಗಾಗಿ ಅವ್ರಿಗೆ ಸ್ವಲ್ಪ ಕನ್ನಡನ ಕಲ್ತ್ಕೊಂಡಿದ್ದಾರೆ. ಸೊ ದಟ್ಸ್ ರಿಯಲಿ ನೈಸ್. ದುಬೈಗೆ ಬಂದು ಕನ್ನಡ ಕೇಳಿದಾಗ ಮರಳು ಭೂಮಿಯಲ್ಲಿ ಬಂದು ನೀರ್ ಸಿಕ್ಕಂಗಾಯ್ತು ನಮ್ಗೆ. ಸೊ ಆದ್ರೂ ದುಬೈ ಏನೋ ಒಂಥರ ತುಂಬಾ ಚೆನ್ನಾಗಿದೆ ರೀ. ಎಷ್ಟು ಕ್ಲೀನ್ ಸಿಟಿ, ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರೆ. ಏನೋ ಒಂಥರ ನಾವು ನಿಜವಾಗ್ಲೂ ಇದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಫಾರಿನ್ ಅಲ್ಲಿ ಇದೀವಿ ಅನ್ನೋ ತರ ಫೀಲ್ ಆಗ್ತದೆ. ಏನ ಅಂದ್ರೆ ಈಗ ಕೆಲವು ಕಂಟ್ರೀಸ್ ಅಲ್ಲಿ ಇಷ್ಟು ಕ್ಲೀನ್ನೆಸ್ ಇರಲ್ಲ, ಕೆಲವು ಕಂಟ್ರೀಸ್ ಅಲ್ಲಿ. ಸೊ ಆ ಲೆಕ್ಕದಲ್ಲಿ ನೋಡಕ್ ಹೋದ್ರೆ ಫಾರಿನ್ ಅನ್ನೋ ಹೆಸರಿಗೆ ಈಗ USA ಅಥವಾ UK, ಲಂಡನ್, ಸೊ ಈ ಪ್ಲೇಸಸ್ ಎಲ್ಲ ಕಂಪೇರ್ ಮಾಡಿದಾಗ ಇದು ಕೂಡ ಅದೇ ತರ ಇದೆ ಅನ್ನೋ ತರ ಫೀಲ್ ಬರುತ್ತೆ. ನನ್ಗಂತೂ ತುಂಬಾ ಇಷ್ಟ ಆಯ್ತಪ್ಪ. ಬಿಟ್ರೆ ಇಲ್ಲೇ ಇದ್ಬಿಡ್ತೀನಿ, ಬೇಡ ಭಾಗ್ಯಮ್ಮ ಹೊಡೆದ್ಬಿಟ್ಟು ಏನೋ ಓಡ್ಸಾಡ್ಕೊಂಡು ಹೊಡಿತಾರೆ ನಾಯಿಗೆ ಹೊಡೆದಂಗ. ಆಮೇಲೆ ನೋಡಿ, ಇದೇ ನಾವು ಸ್ಟೇ ಆಗ್ತಿರೋಂಥ ಹೋಟೆಲು. ಆ್ಯಂಡ್ ಇಲ್ಲಿ ಜಾಗ ಕೂಡ ಹೆಂಗಿದೆ ಅಂತಂದರೆ ನಿಜವಾಗ್ಲೂ ನೋಡಿದ್ರೆ ಖುಷಿ ಆಗುತ್ತೆ. ಜಾಗನ ಎಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಗ್ರೇಟ್. ನನಗಂತೂ ಜಾಗ ನೋಡ್ಬಿಟ್ಟು ಒಂಥರ ಲವ್ ಆಗಿಬಿಟ್ಟಿದೆ ಜಾಗದ ಮೇಲೆ. ಪ್ರಸಾದ್, ಚೆನ್ನಾಗಿದೆ. ಇದೇನಾ ಹೋಟೆಲು? 4 Points ಇದೇನಾ? ಸೊ ದಿಸ್ ಇಸ್ ಅವರ್ ಹೋಟೆಲ್. ರೈಟ್ ಸೈಡ್. ಸೊ ಫೈನಲಿ ನಾವು ರೂಮ್ಸ್ ಹತ್ರ ಬಂದ್ವಿ. ಕೆಳಗಡೆ ಎಲ್ಲ ಇವನ್ ಬ್ಲಾಗಲ್ಲಿ ಇದೆ, ಅಲ್ಲಿ ನೀವು ನೋಡ್ಬೋದು. ಸೊ ಈಗ ನನ್ನ ಬ್ಲಾಗಲ್ಲಿ ರೂಮ್ಸ್ ಎಲ್ಲ ಯಾವ ಥರ ಇದೆ, ರೂಮ್ ಒಳಗಡೆ ಹೇಗಿದೆ, ಆ್ಯಂಡ್ ಇಲ್ಲಿ ನೋಡಿ ಹೆಂಗಿದೆ, ಎಷ್ಟು ರಾಯಲ್ ಆಗಿ. ಇದು ಬೇರೆ ರೂಮ್. ರೂಮ್ ಓಕೆ, ನಾನು ಅನ್ಕೊಂಡಿದ್ದು ಸ್ಟಾಫಿಗೆ ಕೊಟ್ಟಿರೋದು ಅಂತ ಅನ್ಕೊಂಡಿದ್ದೆ. ಇಲ್ಲ ಬೇರೆಯವರ. ಸೊ ಇದೆಲ್ಲ ಬಂದು ಇಲ್ಲಿ ನೋಡಿ ಫೋಟೋಸ್ ಕೂಡ ಹಾಕಿದ್ದಾರೆ, ಹಳೆ ದುಬೈ ಹೇಗಿತ್ತು ಮತ್ತೆ ಅವರೆಲ್ಲ ಹೇಗೆ ಕಟ್ಟಿದ್ರು ಅಂತ. ಹಂಗೆ ನಾವು ಹಂಗೆ ಹೋಗ್ಬಿಟ್ಟು ಹಿಂಗೆ ಬಂದ್ಬಿಡೋಣ. ಏಕೆ ಅದನ್ನ ತೋರ್ಸೋಣ ರೂಮ್. ನಮ್ ರೂಮ್ ತೋರ್ಸೋಣ ಬನ್ನಿ, ಬೇರೆ ರೂಮ್ ತೋರ್ಸೋಣ. ಬೇಬಿ ನಮ್ ರೂಮ್ಗೆ ವೆಲ್ಕಮ್ ನಿಮ್ಮೆಲ್ಲರಿಗೂನು. ಕಮ್ ಟು ದುಬೈ. ಎರಡು ಬೆಡ್ ಮಾತ್ರ ಇದೆ, ಇನ್ನೊಂದು ಬೆಡ್ ಎಕ್ಸ್ಟ್ರಾ ಕೊಡ್ತಾರೆ. ಓಕೆ, ವೆರಿ ಹ್ಯಾಪಿ. ಸೀರಿಯಸ್ಲಿ ನಂಗೆ ತುಂಬಾ ಖುಷಿ ಆಯ್ತು. ಫೈನಲಿ ರೂಮ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಅಂಡ್ ಇನ್ನೊಂದೇನ್ ಗೊತ್ತಾ, ನಮ್ಮ ಇಂಡಿಯಾಗಿಂತನೂ ಕಾಸ್ಟ್ ಕಮ್ಮಿ. ಅದು ನಿಜವಾಗ್ಲೂ ಶಾಕಿಂಗ್. ಯಾಕೆಂದ್ರೆ ಅಲ್ಲಿ GST ಇರುತ್ತಲ್ಲ, ಯಾವ್ದು ಕಡಿಮೆ ಅಂತ ಹೇಳಿ. ರೂಮ್ಗೆ ಕಾಸ್ಟ್ ಕಡಿಮೆ ಅಂದ್ಬಿಟ್ರೆ ನೀವು ಅಲ್ಲ, ಜಸ್ಟ್ 2300 rupees ಹೆಂಗಿದೆ ನೋಡಿ ರೂಮು ಅಲ್ವಾ? ಈ ತರ ರೂಮ್ ಬೇಕು ಅಂದ್ರೆ ಕಮ್ಮಿ ಅಂದ್ರು ಬೆಂಗಳೂರಲ್ಲಿ ಎಸ್ಪೆಷಲಿ 7,000 to 8,000 ರೂಪಾಯಿ ಬೇಕಾಗತ್ತೆ. ಸೊ
ಈ ರೂಮ್ ನೋಡ್ತಾ ಇದ್ರೆ ಎಷ್ಟು ರಾಯಲ್ ಆಗಿದೆ. ಇನ್ನೂ ಜಾಸ್ತಿ ಆಗುತ್ತೆ ಸಮ್ ಟೈಮ್. ಈಗ 5 ಸ್ಟಾರ್ ಹೋಟೆಲ್ 4 ಸ್ಟಾರ್ ಹೋಟೆಲ್ಗೆಲ್ಲ ಹೋದ್ರೆ 7,000 to 8,000 10,000 ತನಕ ಇರುತ್ತೆ. ಕೆಲವು ಕಡೆ 16,000 to 17,000 ಇದೆ. ಜಕುಜಿ ಒಂದು ಆಡ್ ಮಾಡಿದ್ರೆ 4 ಸ್ಟಾರ್. ಹಾ, ಬಟ್ ಸೂಪರ್. ನಿಜವಾಗ್ಲೂ ರೂಮ್ ಕಾಸ್ಟ್, ರೂಮ್ ಇರೋದು. ಇಲ್ಲೊಂದು ಎಕ್ಸ್ಟ್ರಾ ಡೋರ್ ಕೊಟ್ಟಿದ್ದಾರೆ. ಏನಿದೆ ಅಲ್ಲಿ ನೋಡೋಣ. ಏನಿದು ಡೋರು? ಓ ಹಂಗ. ಆಮೇಲೆ ನಾನು ಹೋಗಿ ಓಪನ್ ಮಾಡ್ಬಿಟ್ಟು ವಾಡಿಗೆ ಹಿಡಿದ್ಬಿಟ್ಟು ಬಾರಪ್ಪ ಮೊದ್ಲೇ ಭಾಷೆ ಬರಲ್ಲ ಯಾಕ್ಬೇಕು ಆಮೇಲೆ. ವಾಶ್ರೂಮ್ ಚೆನ್ನಾಗಿದೆ. ಹ್ಞೂ ಕರೆಕ್ಟ್. ಗೈಸ್ ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ ನೋಡಿ. ಮಿರರ್ ಚೆನ್ನಾಗಿದೆ. ವಾಶ್ರೂಮ್ ಈ ಜಕ್ಕುಸಿ ಇದೆ ಕಣೋ. ಬಾತ್ ಟಬ್ ಚೆನ್ನಾಗಿದೆ. ಅಲ್ಲ ಬಾತ್ ಟಬ್ ಅದು. ಹಾ, ಇದೇನಿದು? ಹ್ಯಾಂಡ್ ವಾಶಾ? ಏನ್ ವಾಶ್ ಇದು? ಸೀರಿಯಸ್ಲಿ ಗೊತ್ತಿಲ್ಲ. ಹ್ಯಾಂಡ್ ವಾಶ್ ಸರ್ನ ಕೇಳಿದ್ರೆ ಗೊತ್ತಿರುತ್ತೆ. ಹ್ಯಾಂಡ್ ವಾಶ್. ಹ್ಯಾಂಡ್ ಏನ್ ವಾಶ್ wash ಕೆಳಗಡೆ ಇದೆ ಇಲ್ಲಿ. ಹ್ಯಾಂಡ್ ವಾಶ್ ಅಲ್ಲ ಅನ್ಸುತ್ತೆ ಹಂಗಿದ್ರೆ ಇದು. ಅದು ಇಲ್ಲಿ ಮುಗಿದ್ಮೇಲೆ ತೊಳ್ಕೊಳಕ್ಕೆ ಸಪರೇಟ್. ದುಬೈನಲ್ಲಿ ಮುಗಿದ್ಮೇಲೆ ತೊಳ್ಕೊಳಕ್ಕೂ ಸಪರೇಟ್ ಆಗಿದೆ. ಇದು ಅದಕ್ಕೆ ಬಿಡೆ ಅಂತಾರೆ. ಬಿಡೆ. ಬಿಡೆ ಬಿಡೆ. ನಮ್ಮೂರಲ್ಲಿ ಏನಾದ್ರು ಬಿಡೆ ಅಂತಂದ್ರೆ ಇಲ್ಲಿ ಬಿಡೆ ಅಂತಂದ್ರೆ ಟಾಯ್ಲೆಟ್ ಆದ್ಮೇಲೆ ತೊಳ್ಕೊಳಕ್ಕೆ ಸಪರೇಟ್ ಇದ್ರೆ ಬಿಡೆ ಅಂತಾರೆ. ಬಟ್ ರಿಯಲಿ ನೈಸ್, ಸೂಪರ್. ಕನ್ನಡ ಚಾನಲ್ ಬರುತ್ತಾ ಅಣ್ಣ? ಇಲ್ಲೇನೋ ಇದೆ. ಗೊತ್ತಿಲ್ಲ ನಾವು ಯೂಟ್ಯೂಬ್ ಕನೆಕ್ಟ್ ಮಾಡ್ಬಿಡೋಣ ಫಾರ್ ಫ್ರೀ. ಇದು ಐ ಥಿಂಕ್ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಕೊಳಕ್ಕೆ ಅನ್ಸುತ್ತೆ. ಚಾರ್ಜಿಂಗ್. ಹಾ, ನಿಮ್ಗೆ ಡೈರೆಕ್ಟ್ ಆಗಿ ಲೈನ್ ಬೇಕು. ಹಾ, ಓಕೆ, ಸೂಪರ್. ಅಪ್ಪ ಇಂಟರ್ನೆಟ್ ಇಲ್ಲಿ ಆಲ್ರೆಡಿ ಬರ್ದಿದ್ದಾರೆ ಥ್ಯಾಂಕ್ ಯು ಅಂತ. ಥ್ಯಾಂಕ್ ಯು. ಮೈಕ್ ಅಂತೆ. ಅದ್ಯಾರ ಮೈಕು? ಕ್ಲೀನ್ ಮಾಡಿದವ್ರಾ? ಓಕೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದೀವಿ ನೋಡಿ ಬಂದ ತಕ್ಷಣ. ಸೊ ಈ ರೂಮು ಚೆನ್ನಾಗಿದೆ ಅಲ್ಲ? ನಿಂಗೆ ಇಷ್ಟ ಆಯ್ತಾ? ಹಾ, ನೀನ್ ಇದ್ಬಿಡು, ನಾವು ಬಿಟ್ಬಿಟ್ಟು ಹೋಗ್ತೀವಿ. ಆಯ್ತು, ಇಲ್ಲ ಇರೋಣ ಬಿಡಿ. ಗೈಸ್ ಇಲ್ಲೊಂದು ಯಾವ್ದಾರು ಒಂದು ಮಿರರ್ ವಿಡಿಯೋ ಮಾಡಬೇಕು ನಾನು ರೀಲ್ಸ್. ನಾನು ಅನ್ಕೊಂಡೆ ನೀನ್ ಮಿರರ್ ನೋಡ್ದಾಗ್ಲೇ ಅನ್ಕೊಂಡೆ, ಆ ಮಿರರ್ ಈ ಮಿರರ್ ನೋಡ್ತಿದ್ದಾಗ್ಲೇ ಅನ್ಕೊಂಡೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆಯಲ್ಲ ಅದಕ್ಕೆ. ಸೊ ಎನಿವೇಸ್ ರೂಮ್ದಾಯ್ತು. ಈಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ? ದಯವಿಟ್ಟು ಇಬ್ರು ವ್ಲಾಗ್ ಅನ್ನು ನೋಡಕ್ ಟ್ರೈ ಮಾಡಿ. ಬಿಕಾಸ್ ಎರಡೂ ಜಾಗದಲ್ಲಿ ನಿಮ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಸಿಗುತ್ತೆ. ನೋಡಿ, ಈಗ ರೂಮ್ ಕಾಸ್ಟ್ ಎಷ್ಟು, ರೂಮ್ ಯಾವ ತರ ಇರುತ್ತೆ ಎಲ್ಲ ನಾನ್ ತೋರಿಸಿದೀನಿ. ಈಗ ನೆಕ್ಸ್ಟ್ ಜಾಗದಲ್ಲಿ ಅಲ್ಲಿ ಕಾಸ್ಟ್ ಏನಿರುತ್ತೆ, ಅಲ್ಲಿ ಹೆಂಗಿರುತ್ತೆ ಅಂತ ಅವ್ನು ತೋರಿಸ್ತಾನೆ. ಸೊ ಇದೇ ರೀತಿ ಇರುತ್ತೆ. ಡೋಂಟ್ ಮಿಸ್ ಟು ವಾಚ್. ಕಂಪ್ಲೀಟ್ ಆಗಿ ವಾಚ್ ಮಾಡ್ತಾ ಇರಿ.